ಹಾಯ್ ಹಲೋ ಫ್ರೆಂಡ್ಸ್, ನಾವಿವತ್ತು ಅವರೆಕಾಳು ಮತ್ತು ಮೆಂತ್ಯ ಸೊಪ್ಪು ಹಾಕಿ ಬಾತ್ ಮಾಡೋಣ. ಬನ್ನಿ ಯಾವ ರೀತಿ ಇರುತ್ತೆ ನೋಡೋಣ. ಮೊದಲಿಗೆ ಕುಕ್ಕರ್ ಇಟ್ಕೊಂಡಿದ್ದೀನಿ, 5 ಲೀಟ್ರ್ ಕುಕ್ಕರು ಕಾಯಕ್ಕೆ ಇಟ್ಟಿದ್ದೀನಿ. ಫಸ್ಟು ಇದಕ್ಕೆ ತರಕಾರಿ ಕ್ಯಾರೆಟು, ಬೀನ್ಸು ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪು ಆಡ್ಸೋಕ್ಕೂ ಹಾಕಿದ್ದೀನಿ, ಒಗ್ಗರಣೆಗೂ ಹಚ್ಕೊಂಡಿದ್ದೀನಿ. ಈ ಥರ ಕ್ಯಾರೆಟು ಬೀನ್ಸ್ನ ಕಟ್ ಮಾಡಿ ನೀರೊಳಗಡೆ ಹಾಕೊಂಡಿದ್ದೀನಿ. ಈಗ ತೊಳೆದು ಒಗ್ಗರಣೆಗೆ ಹಾಕ್ತೀನಿ. ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಸ್ವಲ್ಪ ಕಾಯಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಮೆಂತ್ಯ ಸೊಪ್ಪು ಎಲ್ಲನೂ ಹಾಕಿ ಟೊಮಟೊ ಹಣ್ಣು 2 ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ನೆಕ್ಸ್ಟು 3 ಈರುಳ್ಳಿನ ಒಗ್ಗರಣೆಗೆ ಹಚ್ಚಿಟ್ಕೊಂಡಿದ್ದೀನಿ. ತಪ್ಪಲೆ ಕಾದಿದೆ ಕುಕ್ಕರು. ಇವಾಗ ಎಣ್ಣೆ ಹಾಕೋಣ. 3 ಟೇಬಲ್ ಸ್ಪೂನ್ ಎಣ್ಣೆ ನೋಡಿ, 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯಿದ್ಲು. ಅಲ್ಲಿ ನಮ್ಮನೆ ಸ್ವಲ್ಪ ಎಣ್ಣೆ ಕಮ್ಮಿ ತಿನ್ನೋದ್ರಿಂದ ಎಣ್ಣೆ ಕಮ್ಮಿ ಹಾಕಿದ್ದೀನಿ. ಎಣ್ಣೆ ಕಾಯಬೇಕು. ಎಣ್ಣೆ ಕಾದಾದ್ಮೇಲೆ ಈರುಳ್ಳಿ ಹಾಕಬೇಕು. ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ಹಸಿ ಸ್ಮೆಲ್ ಹೋಗೋ ತನಕ ಹುರಿಬೇಕು ಈರುಳ್ಳಿನ. ಈ ಥರ ಹುರಿಬೇಕು, ಹಸಿ ಸ್ಮೆಲ್ ಹೋಗೋ ಅಂತ. ನೋಡಿ, ಬೇಯ್ತಿದೆ. ನೆಕ್ಸ್ಟು ಮೆಂತ್ಯ ಸೊಪ್ಪು ಮತ್ತು ಅವರೆಕಾಳು ಹಾಕ್ತಾಯಿದ್ದೀನಿ ಒಗ್ಗರಣೆ ಜೊತೆಗೆ. ಸೊಪ್ಪು ಸ್ವಲ್ಪ ಬಾಡಬೇಕು. ನೆಕ್ಸ್ಟು ತರಕಾರಿ ಕ್ಯಾರೆಟು ಬೀನ್ಸು ಹಾಕೋತಾ ಇದ್ದೀನಿ. ನೋಡಿ, ತರಕಾರಿ ಎಲ್ಲ ಹಸಿ ಸ್ಮೆಲ್ ಹೋಗೋ ರೀತಿ ಹುರಿಬೇಕು. ಹಸಿ ಸ್ಮೆಲ್ ಹೋದರೆ ತುಂಬ ಚೆನ್ನಾಗಿರುತ್ತೆ ಬಾತು. ಮೆಂತ್ಯ ಸೊಪ್ಪು ಮತ್ತು ಅವರೆಕಾಳು ಸೀಸನಲ್ಲಿ ಅವರೆಕಾಳು ಬಾತು, ಅದ್ರ ಜೊತೆಗೆ ಮೆಂತ್ಯ ಸೊಪ್ಪು ಸ್ವಲ್ಪ ಬೇಯಲಿ, ಹಸಿ ಸ್ಮೆಲ್ ಹೋಗೋ ರೀತಿ. ನೋಡಿ, ಬೆಂದಿದೆ. ನೋಡಿ, ಇವಾಗ ಬೇಯ್ತಿದೆ. ಮಸಾಲೆ ಹಾಕ್ತಾಯಿದ್ದೀನಿ. ಏನು ಆಡಿಸ್ಕೊಂಡಿದ್ನೋ ಆ ಮಸಾಲೆ ಸ್ವಲ್ಪ ಬೇಯಬೇಕು. ಹಸಿ ಸ್ಮೆಲ್ ಹೋಗೋ ತನಕ ಖಾರದ ನೀರು ಕೂಡ ಬೇಯಬೇಕು ಇದ್ರ ಜೊತೆ, ತರಕಾರಿ ಜೊತೆ. ನೋಡಿ, ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ಬೇಕಾದಷ್ಟು. ಉಪ್ಪು ಹಾಕ್ತಾಯಿದ್ದೀನಿ. ತಿರುಗಬೇಕು. ಹಂಗೆ ಅಕ್ಕಿ ಎಷ್ಟು ಹಾಕಿರ್ತೀವೋ ಅದು ಡಬಲ್ ನೀರು ಎತ್ತಬೇಕು. ನೋಡಿ, ಇಷ್ಟು ಸಾಕು, ಎತ್ತಿದ್ದೀನಿ. ನಿಮಗೆ ಪಾತ್ರೆಯಲ್ಲಿ ಗೊತ್ತಾಗಲ್ಲ ಎಷ್ಟು ಎತ್ತೋದು ಅಂತ ಅಂದರೆ, ಒಂದು ಅಕ್ಕಿ ಮೇಲ್ಗಡೆ ಇಷ್ಟು ಇಂಚು ಬಂದರೆ ನೀರು ಸಾಕು. ಚೆನ್ನಾಗಿ ಅಳ್ಕೊಳ್ಳುತ್ತೆ, ಹುಡಿಯಾಗಿರುತ್ತೆ ಅಕ್ಕಿ. ಆ ಥರ ನೋಡ್ಕೊಳ್ಳಿ. ಈಗ ಸರಿಯಾಗಿದೆ. ವಿಸಲ್ ಹಾಕೋಣ. ಈಗ ವಿಸಲ್ ಹಾಕಿದ್ರೆ ಮೆಂತ್ಯ ಸೊಪ್ಪಿನ ಬಾತು ರೆಡಿ ಆಗುತ್ತೆ. ಆ ಸೀಸನ್ಗಳಲ್ಲಿ ತೊಗರಿಕಾಳು ಆಗ್ಬೋದು, ಅವರೆಕಾಳು ಆಗ್ಬೋದು, ಆ ಸೀಸನ್ನಲ್ಲಿ, ಆ ಕಾಳು ಸೀಸನ್ಗಳಲ್ಲಿ ಈ ಥರ ಯಾವುದೇ ಒಂದು ಅಡುಗೆ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಬಾತ್ ರೆಡಿ ಆಗುತ್ತೆ. ತೋರಿಸ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಸಲ್ ಹಾಕಿದ್ದೀನಿ. 1 ಮಿನಿಟಲ್ಲಿ ವಿಸಲ್ ಬರುತ್ತೆ. ನೋಡಿ, 1 ವಿಸಲ್ ಬಂದಿದೆ, ಸಾಕು ಅನ್ನಕ್ಕೆ. ಅಂದರೆ ಸ್ವಲ್ಪ ಆವಾಗಲೇ ಬೇಯಿಸ್ಕೊಂಡಿದ್ದೀವಲ್ವ, ಉರಿಬೇಕಾದ್ರೆ ಸಾಕಾಗುತ್ತೆ. ನೋಡಿ, ವಿಸಲ್ ಆರಿದೆ. ನೋಡಿ, ಎಷ್ಟು ಹುಡಿಯಾಗಿ, ಎಷ್ಟು ಚೆನ್ನಾಗಿ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.